ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಫೋಟೋಶಾಪ್ ಅಲ್ಲಿ ಸೆಲೆಕ್ಷನ್ ಟೂಲ್ ಮತ್ತು ಲ್ಯಾಸೋ ಟೂಲ್ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಫೋಟೋಶಾಪ್ಗೆ ನಾವು ಯಾವ ರೀತಿಯಾಗಿ ಫೋಟೋಗಳನ್ನ ಇಂಪೋರ್ಟ್ ಮಾಡ್ಕೋಬೇಕು ಅಂತ. ನಾನಿಲ್ಲಿ ಬ್ಲಾಂಕ್ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಮಗೆ ಯಾವ ಫೋಟೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಫೋಟೋ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಓಪನ್, ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋ ಓಪನ್ ಆಗಿದೆ. ನಾವಿಲ್ಲಿ ಫೋಟೋಗಳನ್ನ ಕಟ್ ಮಾಡೋದಕ್ಕೆ ಅಥವಾ ಫೋಟೋಗಳನ್ನ ಸೆಲೆಕ್ಷನ್ ಮಾಡೋದಕ್ಕೆ ಯಾವ ಟೂಲ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದು, ನಾವು ಏನು ಡಿಸೈನ್ ಅನ್ನ ಮಾಡ್ತಾ ಇದೀವಿ ಅಥವಾ ಯಾವ ರೀತಿಯಾದ ಆಲ್ಬಮ್ ಅಥವಾ ಡಾಕ್ಯುಮೆಂಟ್ ಅನ್ನ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವಿಲ್ಲಿ ಯಾವ ಟೂಲ್ ಅನ್ನ ಯೂಸ್ ಮಾಡಬೇಕು ಅನ್ನೋದು. ನಾನಿಲ್ಲಿ ಸೆಲೆಕ್ಷನ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ರೆಕ್ಟ್ಯಾಂಗ್ಯುಲರ್ ನಂತರ ಎಲಿಪ್ಟಿಕಲ್ ಎರಡು ಟೂಲ್ ಸಿಗುತ್ತೆ. ನಿಮಗೆ ಯಾವ ರೀತಿಯ ಟೂಲ್ ಬೇಕು ನೀವಿಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ನಾನೀಗ ರೆಕ್ಟ್ಯಾಂಗಲ್ ಮಾರ್ಕ್ಯೂ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ನಮಗೆ ಎಷ್ಟು ಫೋಟೋ ಬೇಕು ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕಂಟ್ರೋಲ್ ಸಿ ಕಾಪಿ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಎನ್ ಫಾರ್ ನ್ಯೂ ಡಾಕ್ಯುಮೆಂಟ್, ಟ್ರಾನ್ಸ್ಪರೆಂಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇಂಚಸ್ ತಗೊಳ್ತಾ ಇದ್ದೀನಿ 10/5. ನಂತರ ಓಕೆ, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಕಂಟ್ರೋಲ್ ವಿ ಫಾರ್ ಪೇಸ್ಟ್. ಇಲ್ಲಿ ನಾವು 10/5 ಅಂದ್ರೆ 10 ಇಂಚಸ್ ವಿಡ್ತ್ ಮತ್ತು 5 ಇಂಚಸ್ ಹೈಟ್ ಇರುತ್ತೆ. ನಮಗೆ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಸ್ವಲ್ಪ ಕಾಣಿಸುತ್ತೆ, ಆದ್ರೆ ನಾವು ಪ್ರಿಂಟ್ ಅಲ್ಲಿ ತೆಗೆದಾಗ ನಮಗೆ ಗೊತ್ತಾಗುತ್ತೆ ಪೇಪರ್ ಸೈಜ್ ಎಷ್ಟಿರುತ್ತೆ ಅಂತ. ನಾವೀಗ ಈ ಫೋಟೋ ಸೈಜ್ ಅನ್ನ ಕಡಿಮೆ ಮಾಡಬೇಕು. ಫೋಟೋಶಾಪ್ ಅಲ್ಲಿ ನಾವು ಯಾವುದೇ ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಥವಾ ಡಿಕ್ರೀಸ್ ಮಾಡಬೇಕು ಅಥವಾ ರೊಟೇಟ್ ಮಾಡಬೇಕು ಅಂದಾಗ ನಾವು ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡ್ತೀವಿ, ಕಂಟ್ರೋಲ್ ಟಿ. ಕಂಟ್ರೋಲ್ ಟಿ ಫಾರ್ ರೊಟೇಟ್ ಅಥವಾ ಇನ್ಕ್ರೀಸ್ ಇಮೇಜ್ ಸೈಜ್ ಅಥವಾ ಡಿಕ್ರೀಸ್ ಇಮೇಜ್ ಸೈಜ್. ಈಗ ನೀವು ನೋಡ್ತಾ ಇರಬಹುದು ಫೋಟೋ ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿದೆ ಅಂತ. ಈಗ ನಾವು ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು ಈ ರೀತಿಯಾಗಿ. ನಂತರ ಈ ರೀತಿಯಾಗಿ ನಾವು ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದ್ಮೇಲೆ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಮೂವ್ ಟೂಲ್ ಅನ್ನ ನಾವಿಲ್ಲಿ ತಗೋಬೇಕು. ನಂತರ ಈ ರೀತಿಯಾಗಿ ನಾವು ಇಮೇಜ್ ಅನ್ನ ಮೂವ್ ಮಾಡಬೇಕಾಗುತ್ತೆ ಯಾವ ಪ್ಲೇಸ್ ಅಲ್ಲಿ ನಮಗೆ ಇಮೇಜ್ ಬೇಕು. ಕಂಟ್ರೋಲ್ ಟಿ. ಇಮೇಜ್ ಸೈಜ್ ಅನ್ನ ನಾನು ಇನ್ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಈ ರೀತಿಯಾಗಿ. ನಂತರ ಫೋಟೋಶಾಪ್ ಅಲ್ಲಿ ನಾವು ಯಾವುದೇ ಫೋಟೋಗಳನ್ನ ಕಾಪಿ ಮಾಡಬೇಕು ಅಂದಾಗ ನಾವಿಲ್ಲಿ ಕಾಪಿ ಪೇಸ್ಟ್ ಆಪ್ಷನ್ ಸಹ ಯೂಸ್ ಮಾಡಬಹುದು. ಆದ್ರೆ ಹೆಚ್ಚಿಗೆ ನಾವು ಫೋಟೋಶಾಪ್ ಅಲ್ಲಿ ಫೋಟೋಗಳನ್ನ ಕಾಪಿ ಮಾಡಬೇಕು ಅಂದಾಗ ನಾವು ಆಲ್ಟ್ ಮತ್ತು ಕಂಟ್ರೋಲ್ ಕೀಯನ್ನ ಯೂಸ್ ಮಾಡ್ತೀವಿ ಫೋಟೋಗಳನ್ನ ಕಾಪಿ ಮಾಡೋದಿಕ್ಕೆ. ನಾವೀಗ ಕೀಬೋರ್ಡ್ ಇಂದ ಕಂಟ್ರೋಲ್ ಕೀ ಮತ್ತು ಆಲ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನೀವು ಮೌಸ್ ಕರ್ಸರ್ ಅನ್ನ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ನಂತರ ಈ ಫೋಟೋವನ್ನ ತಗೊಳ್ತಾ ಇದ್ದೀನಿ. ಯಾವ ಆಂಗಲ್ ಅಲ್ಲಿ ಎಷ್ಟು ಕಾಪಿ ಬೇಕು ನೀವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಬಹುದು. ನಂತರ ಈ ರೀತಿಯಾಗಿ ಈ ರೀತಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಕೀ ಮತ್ತು ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಎಷ್ಟು ಫೋಟೋಗಳನ್ನ ಬೇಕಾದ್ರೂ ನಾವಿಲ್ಲಿ ಕಾಪಿ ಮಾಡಬಹುದು. ನೀವಿಲ್ಲಿ ನೋಡಬಹುದು ಲೇಯರ್ 1 2 3 4 5 ಈ ರೀತಿಯಾಗಿ 8 ಫೋಟೋಗಳನ್ನ ನಾವೀಗ ಕಾಪಿ ಪೇಸ್ಟ್ ಮಾಡಿದ್ದೀವಿ. ನಂತರ ಫೋಟೋಗಳನ್ನ ನಾವೀಗ ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಬೇಕು ಅಂದಾಗ ನೀವು ಇಲ್ಲಿ ಇರುವಂತಹ ಲೇಯರ್ ಗಳನ್ನ ಯೂಸ್ ಮಾಡಬಹುದು ಅಥವಾ ಯಾವ ಫೋಟೋ ನೀವಿಲ್ಲಿ ಅರೇಂಜ್ ಮಾಡಬೇಕು ಆ ಫೋಟೋ ಮೇಲೆ ನಾವು ರೈಟ್ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ತೋರಿಸುತ್ತೆ ಲೇಯರ್ 1, ಲೇಯರ್ 2, ಲೇಯರ್ 5 ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಯಾವ ಫೋಟೋಗಳನ್ನ ನೀವಿಲ್ಲಿ ಚೇಂಜ್ ಮಾಡಬೇಕು ಆ ಫೋಟೋ ಮೇಲೆ ನೀವಿಲ್ಲಿ ರೈಟ್ ಕ್ಲಿಕ್ ಮಾಡಬಹುದು ಅಥವಾ ಇಲ್ಲಿ ಇರುವಂತಹ ಲೇಯರ್ ಗಳನ್ನ ನೀವು ಯೂಸ್ ಮಾಡಬಹುದು. ನಾನು ಇಲ್ಲಿ ಇರುವಂತಹ ಫೋಟೋಗಳ ಮೇಲೆ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಲೇಯರ್ 1 ಕಾಪಿ ಈ ರೀತಿಯಾಗಿ ನಾನಿಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಕಾಪಿ 2, ನಂತರ ರೈಟ್ ಕ್ಲಿಕ್ ಕಾಪಿ 3, ನಂತರ ರೈಟ್ ಕ್ಲಿಕ್ ಕಾಪಿ 4 ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ರೈಟ್ ಕ್ಲಿಕ್ ಕಾಪಿ 5 ಈ ರೀತಿಯಾಗಿ ನಾವು ಎಲ್ಲ ಫೋಟೋಗಳನ್ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ.
ನಿಮಗೆ ಯಾವ ರೀತಿಯಾಗಿ ಬೇಕು, ನೀವು ಯಾವ ಡಿಸೈನ್ ಅನ್ನ ಮಾಡಬೇಕು ನೀವು ಇಲ್ಲಿ ಅರೇಂಜ್ ಮಾಡ್ಕೋಬಹುದು. ನಂತರ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಡ್ರ್ಯಾಗ್ ಒನ್ ಮೋರ್ ಫೋಟೋ, ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವು ಯಾವುದೇ ಫೋಟೋಗಳನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದಾಗ ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಗಳನ್ನ ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ರೈಟ್ ಆರೋ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಲೆಫ್ಟ್ ಆರೋ, ಡೌನ್, ಅಪ್ ಆರೋ, ಈ ರೀತಿಯಾಗಿ ನಾವು ಆರೋ ಮಾರ್ಕ್ ಗಳನ್ನ ಸಹ ಯೂಸ್ ಮಾಡಬಹುದು. ಯಾವುದೇ ಫೋಟೋಗಳನ್ನ ಫೋಟೋಶಾಪ್ ಅಲ್ಲಿ ಅರೇಂಜ್ ಮಾಡೋದಿಕ್ಕೆ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಈ ಫೋಟೋಗಳನ್ನ ನಾವಿಲ್ಲಿ ಗ್ರೂಪ್ ಮಾಡಬೇಕಾಗಿದೆ. ಯಾಕಂದ್ರೆ ಎಲ್ಲಾ ಫೋಟೋಗಳು ಇಲ್ಲಿ ಸಪರೇಟ್ ಆಗಿದೆ. ಗ್ರೂಪ್ ಮಾಡಬೇಕಂದ್ರೆ ನಾವು ಕೀಬೋರ್ಡ್ ಇಂದ ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಈ ಫೋಟೋಗಳನ್ನ ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಫೋಟೋಸ್ ಸೆಲೆಕ್ಟ್ ಆಗಿದೆ ಅಂತ. ಅಥವಾ ನಾನಿಲ್ಲಿ ಅನ್ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಲೇಯರ್ ಗಳನ್ನ ನಾವು ಸೆಲೆಕ್ಟ್ ಮಾಡಬಹುದು, ಅಥವಾ ನಾವು ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಈ ಫೋಟೋಗಳ ಮೇಲೆ ನಾವು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಫೋಟೋಗಳು ಸೆಲೆಕ್ಟ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ಸಹ ನಾವು ಫೋಟೋಗಳನ್ನ ಸೆಲೆಕ್ಟ್ ಮಾಡಬಹುದು. ನಾನಿಲ್ಲಿ ಕೀಬೋರ್ಡ್ ಅಲ್ಲಿ ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಆಲ್ ಫೋಟೋಸ್ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಕಂಟ್ರೋಲ್ ಜಿ ಫಾರ್ ಗ್ರೂಪ್, ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಜಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಜಿ ಫಾರ್ ಗ್ರೂಪ್ ಆಲ್ ಫೋಟೋಸ್, ನೀವಿಲ್ಲಿ ನೋಡ್ತಾ ಇರಬಹುದು ಒಂದು ಗ್ರೂಪ್ ಆಗಿದೆ ಫೋಟೋಸ್. ನೀವೀಗ ಫೋಟೋಗಳನ್ನ ಮೂವ್ ಮಾಡಿದ್ರೆ ಈ ರೀತಿಯಾಗಿ ಮೂವ್ ಆಗುತ್ತೆ. ಎಲ್ಲಾ ಫೋಟೋಸ್ ಗ್ರೂಪ್ ಆಗಿದೆ. ನಂತರ ಈ ಫೋಟೋಗಳನ್ನ ನಾನೀಗ ಝೂಮ್ ಮಾಡಬೇಕು ಅಂದ್ರೆ ನಾವು ಕೀಬೋರ್ಡ್ ಇಂದ ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಪ್ಲಸ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್ ಪ್ಲಸ್ ಮೈನಸ್ ಝೂಮ್ ಔಟ್, ಕಂಟ್ರೋಲ್ ಪ್ಲಸ್ ಸಿಂಬಲ್ ಝೂಮ್ ಇನ್, ಈ ರೀತಿಯಾಗಿ ನಾವು ಫೋಟೋಗಳನ್ನ ಝೂಮ್ ಮಾಡಬಹುದು. ಅಥವಾ ವ್ಯೂ ಮೆನು ನೀವಿಲ್ಲಿ ನೋಡ್ತಾ ಇರಬಹುದು ಝೂಮ್ ಇನ್ ಮತ್ತು ಝೂಮ್ ಔಟ್, ಕಂಟ್ರೋಲ್ ಪ್ಲಸ್ ಮೈನಸ್, ಕಂಟ್ರೋಲ್ ಪ್ಲಸ್ ಝೂಮ್ ಇನ್, ಈ ರೀತಿಯಾಗಿ ನಾವು ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡಬಹುದು. ಕಂಟ್ರೋಲ್ ಮೈನಸ್ ಮಾಡ್ತಾ ಇದ್ದೀನಿ ಝೂಮ್ ಔಟ್ ಫೋಟೋಸ್. ನಂತರ ಕಂಟ್ರೋಲ್ ಎನ್ ಫಾರ್ ನ್ಯೂ ಫೈಲ್, ಬೇರೆ ಫೈಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. 10x8 ಪೇಪರ್ ಸೈಜ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್, ನಂತರ ಓಕೆ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ನಂತರ ಬೇರೆ ಫೋಟೋ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಫೋಟೋ, ನಂತರ ಓಪನ್, ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋ ಯಾವ ರೀತಿಯಾಗಿ ಓಪನ್ ಆಗಿದೆ ಅಂತ. ನಂತರ ಸೆಲೆಕ್ಷನ್ ಟೂಲ್ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ನೊಂದು ಸೆಲೆಕ್ಷನ್ ಟೂಲ್ ಸಿಗುತ್ತೆ, ಎಲಿಪ್ಟಿಕಲ್ ಟೂಲ್. ನಾವು ಈ ಟೂಲ್ ಅನ್ನ ತಗೋಬೇಕಾಗುತ್ತೆ. ನಂತರ ನಾನು ಈ ರೀತಿಯಾಗಿ ಫೋಟೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ನಾವೀಗ ಕಟ್ ಪೇಸ್ಟ್ ಮಾಡಬಹುದು ಅಥವಾ ಕಾಪಿ ಪೇಸ್ಟ್ ಸಹ ಮಾಡಬಹುದು. ನಂತರ ಮೂವ್ ಟೂಲ್, ಮೂವ್ ಪಿಕ್ಚರ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಾವು ಈ ಟೂಲ್ ಅನ್ನ ಯಾವಾಗ್ಲೂ ಎಲೆಕ್ಷನ್ ಬ್ಯಾನರ್ ಗಳನ್ನ ನಾವು ಮಾಡಬೇಕಾದ್ರೆ, ಫೋಟೋಗಳನ್ನ ನಾವು ಕಟ್ ಮಾಡಬೇಕಾದ್ರೆ ಈ ಟೂಲ್ ಅನ್ನ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ನೀವು ಎಲೆಕ್ಷನ್ ಬ್ಯಾನರ್ ಅಲ್ಲಿ ಇರುವಂತಹ ಫೋಟೋಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫೋಟೋಗಳನ್ನ ಯಾವ ರೀತಿಯಾಗಿ ಕಟ್ ಮಾಡಿದ್ದಾರೆ ಅಂತ. ಬ್ಯಾನರ್ ಮಾಡಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಎಲಿಪ್ಟಿಕಲ್ ಟೂಲ್ ಇಂದ ಫೋಟೋಗಳನ್ನ ಕಟ್ ಮಾಡ್ತೀವಿ ಮತ್ತು ಯಾವ ರೀತಿಯಾಗಿ ನಾವು ಫೋಟೋಗಳನ್ನ ಎಡಿಟ್ ಮಾಡ್ತೀವಿ ಅಂತ. ನಂತರ ನಾವು ಕೋರಲ್ ಡ್ರಾಗೆ ಆ ಫೋಟೋಗಳನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ನಾವು ಫೋಟೋಗಳನ್ನ ಎಲಿಪ್ಟಿಕಲ್ ಟೂಲ್ ಇಂದ ಕಟ್ ಮಾಡಬಹುದು. ನಂತರ ಕಂಟ್ರೋಲ್ ಟಿ, ಫೋಟೋ ಸೈಜ್ ಅನ್ನ ಈ ರೀತಿಯಾಗಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು. ನಂತರ ಎಂಟರ್, ಈ ರೀತಿಯಾಗಿ ನಾವು ಎಲಿಪ್ಸ್ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಈ ರೀತಿ ಸೆಲೆಕ್ಟ್ ಆಗಿರೋ ಫೋಟೋವನ್ನ ನಾವಿಲ್ಲಿ ಡಿಸೆಲೆಕ್ಟ್ ಮಾಡಬೇಕು ಅಂದಾಗ ಕಂಟ್ರೋಲ್ ಡಿ ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಡಿ ಫಾರ್ ಡಿಸೆಲೆಕ್ಟ್, ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಫೋಟೋ, ಕಂಟ್ರೋಲ್ ಡಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಮ್ಗೆ ಇಲ್ಲಿ ಸಿಗುತ್ತೆ ಲ್ಯಾಸೋ ಟೂಲ್, ನೀವು ಇಲ್ಲಿ ನೋಡ್ತಾ ಇರಬಹುದು. ರೈಟ್ ಕ್ಲಿಕ್ ಮಾಡಿದಾಗ 3 ರೀತಿಯಾದ ಟೂಲ್ಸ್ ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಲ್ಯಾಸೋ ಟೂಲ್, ಪಾಲಿಗನ್ ಲ್ಯಾಸೋ ಟೂಲ್, ನಂತರ ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್. ನಂತರ ನಮಗೆ ಯಾವ ಟೂಲ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ಈ ರೀತಿಯಾಗಿ ಫೋಟೋಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಫೋಟೋ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋ ಈಗ ಸೆಲೆಕ್ಟ್ ಆಗಿದೆ. ನಂತರ ನಾವು ಫೋಟೋ ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಫೆದರ್ ಎಫೆಕ್ಟ್ ಅಥವಾ ಫೆದರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಫೆದರ್ ರೇಡಿಯಸ್ ಅಥವಾ ಫೆದರ್ ಸೆಲೆಕ್ಷನ್,
ಇಲ್ಲಿ ಫಿಕ್ಸೆಲ್ಸ್ ನಮಗೆ ನಂಬರ್ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಫೆದರ್ ಎಫೆಕ್ಟ್ ಅಂದ್ರೆ ನಾವು ಕಟ್ ಮಾಡಿರುವಂತಹ ಫೋಟೋದ ಸಾಫ್ಟ್ನೆಸ್ ಅಂತ ನಾವಿಲ್ಲಿ ಹೇಳಬಹುದು. ನಾವೇನು ಫೋಟೋಗಳನ್ನ ಕಟ್ ಮಾಡ್ತೀವಿ, ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಇರಬಹುದು, ರೌಂಡ್ ಶೇಪ್ ಅಲ್ಲಿ ಇರಬಹುದು, ಯಾವ ರೀತಿಯಾಗಿ ಕಟ್ ಆಗುತ್ತೆ ಆ ಏಡ್ಜ್ ಗಳ ಸಾಫ್ಟ್ನೆಸ್ ಅಂತ ನಾವಿಲ್ಲಿ ಹೇಳಬಹುದು. ನಾವು ಸ್ಟ್ಯಾಂಡರ್ಡ್ ಆಗಿ 2 ಅಥವಾ 3 ಕೊಡ್ತೀವಿ, ನೀವು ಎಷ್ಟಾದ್ರೂ ಕೊಡಬಹುದು. ನಾನಿಲ್ಲಿ 4 ಕೊಡ್ತಾ ಇದ್ದೀನಿ. ನಂತರ ಓಕೆ. ನಂತರ ನಾವೀಗ ಈ ಫೋಟೋವನ್ನ ಕಾಪಿ ಪೇಸ್ಟ್ ಮಾಡಬಹುದು ಅಥವಾ ಕಟ್ ಪೇಸ್ಟ್ ಸಹ ಮಾಡಬಹುದು. ಕಂಟ್ರೋಲ್ N ಫಾರ್ ನ್ಯೂ ಪೇಪರ್. ನಂತರ ನಾನಿಲ್ಲಿ ಪೇಪರ್ ಸೈಜ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. 4/8 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಓಕೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಕಂಟ್ರೋಲ್ C ಕಾಪಿ, ಕಂಟ್ರೋಲ್ V ಪೇಸ್ಟ್, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಮೂವ್ ಟೂಲ್, ಈ ರೀತಿಯಾಗಿ ನಾವು ಮೂವ್ ಮಾಡಬಹುದು. ಈ ರೀತಿಯಾಗಿ ನಾವು ಲ್ಯಾಸೋ ಟೂಲ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಪಾಲಿಗನ್ ಲ್ಯಾಸೋ ಟೂಲ್, ನಂತರ ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ.